ಇವತ್ತು ನನ್ನ ಗ್ರಾಮೀಣ ಪ್ರದೇಶದ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ. ನಮ್ಮ ಮೇಲೆ ವಿಶ್ವಾಸ ಇಡಿ. ತಮ್ಮಣ್ಣವರು ನನಗಿಂತಲೂ ಒಂದು ಹೆಜ್ಜೆ ಮುಂದೋಗಿ ಕೆಲಸ ಮಾಡೋಂತಾರೆ ಅವರು ಹಳ್ಳಿ ಜನಗಳ ಬಗ್ಗೆ. ಅದರಿಂದ ಅವ್ರನ್ನ ಉಳಿಸ್ಕೊಳ್ಳಿ. ಇಲ್ಲಿ ಹಲವಾರು ರೀತಿ ಏನೇನೋ ಬೇರೆ ಬೇರೆ ರೀತಿ ಆಮಿಷಗಳು ಒಡ್ಡೋದು ಮುಗಿದೊಂದು ನಡೀತದೆ. ಅದನ್ನು ನೆನೆ ರಾತ್ರಿ ಯಾರು ಹೇಳ್ತಿದ್ರು ಆಗಲಿ 45,000 ಟಿವಿಗಳು ಬಂದವೆ ಅಂತ. ಟಿವಿ ಕೊಟ್ಬಿಟ್ಟು ಏನು ಮಾಡ್ತಾರೆ? ಟಿವಿಲೆಲ್ಲ ಜನಗಳು ಸಾಯೋದು ನೋಡೋದಕ್ಕೆ ಟಿವಿ ನೋಡ್ಬೇಕಾ? ಜನಗಳು ಬದುಕ್ಸೋದು ನೋಡ್ಬೇಕಲ್ಲ. ಅದರಿಂದ ಅದಕ್ಕೆಲ್ಲ ಮರಳಾಗೋದು ಬೇಡ. ನೀವು ಯಾರು ದುಡಿಮೆ ಮಾಡೋ ಎತ್ತು, ಶ್ರಮ ಪಡ್ತಕ್ಕಂಥ ಎತ್ತು ಇದು. ಅದಕ್ಕೆ ಆ ಎತ್ತನ್ನು ಕಾಪಾಡ್ಕೊಂಡ್ರೆ ನಿಮ್ಮ ಬದುಕು ಚೆನ್ನಾಗಾಯ್ತದೆ. ಇವತ್ತಿನ ಅಧಿವೇಶನಕ್ಕಿಂತ ಪಂಚರತ್ನ ಕಾರ್ಯಕ್ರಮ ಮುಖ್ಯ ನನಗೆ. ಇವತ್ತು ಈ ನಾಡಿನಲ್ಲಿ ಪಂಚರತ್ನ ಯೋಜನೆ ತರ್ತಕ್ಕಂಥ ಚಿಂತನೆ ಮಾಡಿರೋದೇನೆ 75 ವರ್ಷದಿಂದ ಈ ದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಪರಿಹಾರ ಕಲ್ಪಿಸಬೇಕು ಎಲ್ಲ ಸಮಾಜಗಳಿಗೆ ಅಂತಕ್ಕಂಥದ್ದಕ್ಕೇ ಈ ಪಂಚರತ್ನ ಕಾರ್ಯಕ್ರಮ. ವಿಧಾನಸಭೆಯಲ್ಲಿ ಕೂತು ಅರ್ಧ ಗಂಟೆ ಮಾತಾಡಿದ ತಕ್ಷಣ ಈ ಸರ್ಕಾರದಲ್ಲಿ ಎಲ್ಲ ಸಮಸ್ಯೆ ಬಗೆಹರಿತದ? ಆದರೆ ನನಗೊಂದು ಮಾಹಿತಿ ಇದೆ. ಈಗ ಇದು ಮತ್ತೆ ಸ್ವಲ್ಪ ಈ ಒಂದು ಭೂತ ಬಿಡ್ತಾ ಇರೋದು, ಈ ಪಂಚರತ್ನ ರಥಯಾತ್ರೆಯಲ್ಲಿ ಜನತೆಯ ಒಂದು ಅಲೆಯನ್ನು ನೋಡ್ತಾ ಇದ್ದಾರೆ. ಕೇಶವಕೃಪಾದಲ್ಲಿ ಕೂತು ಚರ್ಚೆ ನಡೀತಾ ಇದೆ. ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇವತ್ತು ಮತ್ತೆ ಇದಕ್ಕೇನಾದರೂ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಜನ ಸೇರ್ತಕ್ಕಂಥದ್ದನ್ನ ಅದಕ್ಕೆ ಒಂದು ಹುನ್ನಾರ ನಡೀತಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ. ನೋಡಂತೆ. ಆದರೆ ನಾನು ಕೋವಿಡ್ ವಿಷಯದಲ್ಲಿ ನಾನು ಲಘುವಾಗಿ ಮಾತನಾಡಲ್ಲ. ಯಾವುದೇ ಒಂದು ಸಾಂಕ್ರಾಮಿಕ ರೋಗಗಳು ಬಂದಾಗ ಸರ್ಕಾರ ಅದಕ್ಕೆ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು. ಅದರಲ್ಲಿ ನನ್ನ ಸಹಕಾರ ಇದೆ. ಆದರೆ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಈ ರಥಯಾತ್ರೆನ ನಿಲ್ಲಿಸೋದೇ ಹೇಗೆ ಅಂತಕ್ಕಂಥದ್ದು ಈಗಾಗಲೇ ಚಿಂತೆ ನಡೀತಿದೆ ಕೇಶವಕೃಪಾದಲ್ಲಿ ಅನ್ನೋದು ಒಂದು ಮಾಹಿತಿ ಇದೆ ನನಗೆ. ಲಾಟ್ರಿ ನಿಷೇಧ ಹಾಗೂ ಸಹಾಯ ಯಾತಕ್ಕೋಸ್ಕರ ಅವತ್ತು ಕುಮಾರಣ್ಣ ಅವರು ಬ್ಯಾನ್ ಮಾಡ್ತಾರೆ ಅಂದ್ರೆ ಹಳ್ಳಿನಲ್ಲಿ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲ ಲಾಟ್ರಿ ಮತ್ತೆ ಸಾರಿಗೆ ಇವತ್ತು ಏನು ಬಲಿ ಆಗ್ತಾ ಇದ್ದಾರೆ. ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾ ಇದೆ. ದಯಮಾಡಿ ಇದನ್ನೆಲ್ಲ ನಿಷೇಧ ಮಾಡಬೇಕು ಅಂತಕ್ಕಂಥದ್ದು ಹೆಣ್ಣು ಮಕ್ಕಳುಗಳು ರಾಜ್ಯದಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಆದಾಗ ಅವತ್ತು ತುಂಬಾ ಜನ ಬಂದು ಕುಮಾರಣ್ಣನಿಗೆ ಯಾವುದೇ ಕಾರಣಕ್ಕೂ ಸಾರಾಯಿ ಲಾಟ್ರಿ ನಿಷೇಧ ಮಾಡಬೇಡಿ, ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತೇನೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಆದ್ರೆ ಕುಮಾರಣ್ಣ ಅವರು ಯಾವತ್ತಿಗೂ ಕೂಡ ಅವ್ರಿಗೆ ಸಿಕ್ಕಂತ ಒಂದು ಅವಕಾಶದಲ್ಲಿ ಇವತ್ತೇನು ನಮ್ಮ ಇಡೀ ಕುಟುಂಬ, ಅದರಲ್ಲೂ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರು ಜನಸೇವೆ ಮಾಡ್ಲಿಕ್ಕೋಸ್ಕರ ನಾವು ಇವತ್ತು ಬಂದಿದ್ದೇವೆ ಹೊರತುಪಡಿಸಿ ರಾಜಕಾರಣದಲ್ಲಿ ದುಡ್ಡು ಮಾಡತಕ್ಕಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಹಳ ನನ್ನ ಪಾಪ ಒಂದು ಆಪಾದನೆ ಮಾಡಿದ್ದಾರೆ. ನನಗೆ ಮಂಡ್ಯ ಜಿಲ್ಲೆಯಲ್ಲಿ ಮಗನ್ನ ಸೋಲಿಸಿದ್ರು ಅಂತೇಳಿ 9,000 ಕೋಟಿ ದುಡ್ಡನ್ನ ಈ ಜಿಲ್ಲೆಯ ಅಭಿವೃದ್ಧಿಗೆ ನಾನೇನು 2018 ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೆ. ಮಗನ್ನ ಚುನಾವಣೆಯಲ್ಲಿ ಸೋಲಿಸಿದ್ರಿಂದ ಆ ದುಡ್ಡನ್ನೆಲ್ಲ ಮತ್ತೆ ವಾಪಸ್ ತಗೊಂಡ್ಬಿಟ್ರು, ಕೆಲಸ ಮಾಡಲಿಕ್ಕೆ ಅನುಮತಿ ಕೊಡಲಿಲ್ಲ ಕುಮಾರಸ್ವಾಮಿ ಅಂತಕ್ಕಂಥ ನನ್ನ ಒಂದು ಆಪಾದನೆ ಪತ್ರಿಕೆಯಲ್ಲಿ ನೋಡಿದೆ. ನಾವು ಯಾವುದೋ ಒಂದು ಕೆಟ್ಟ ವಂಶದಲ್ಲಿ ಹುಟ್ಟಿರೋರಲ್ಲ, ರೈತರ ವಂಶದಲ್ಲಿ ಹುಟ್ಟಿದ್ದೇವೆ. ಈ ಮಾತನ್ನ ಆಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದನ್ನು ಆ ಮಹಾನುಭಾವಗಳಿಗೆ ಹೇಳಕ್ಕೆ ಬಯಸ್ತೀನಿ. ಯಾವ ಒಕ್ಕಲಿಗರಿಗೆ ಅನುಕೂಲ ಮಾಡಲಿಕ್ಕೆ ಕುಮಾರಸ್ವಾಮಿ ಈ ಸಾಲ ಮನ್ನಾ ಮಾಡಿದಂಥ ಕೆಲವು ಮಾಧ್ಯಮದ ಸ್ನೇಹಿತರು ಬರೆದರು, ಟಿ ವಿಲಿ ಹೇಳಿದ್ರು. ಬೆಳಗಾವಿಯಲ್ಲಿ ಒಕ್ಕಲಿಗರಿದ್ದೀರಾ, ಬಾಗಲಕೋಟೆಯಲ್ಲಿ ಒಕ್ಕಲಿಗರಿದ್ದೀರಾ, ಬಿಜಾಪುರದಲ್ಲಿ ಒಕ್ಕಲಿಗರಿದ್ದೀರಾ. ಅಲ್ಲಿ ಒಂದೊಂದು ಜಿಲ್ಲೆನಲ್ಲಿ 3,000 ಕೋಟಿ 3,500 ಕೋಟಿ ಸಾಲ ಮನ್ನಾ ಅಲ್ಲಿ ಕೊಟ್ಟಿದ್ದೇವೆ, ಮಾಡಿದ್ದೇವೆ. ಯಾವ ರೀತಿ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಅಪಪ್ರಚಾರಗಳು ಈ ರಾಜ್ಯದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಇಂಥ ಅಪಪ್ರಚಾರದ ನಡುವೆ ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಜನತಾದ ಉಳಿದಿದ್ರೆ ನಿಮ್ಮಂಥ ಪುಣ್ಯಾತ್ಮರಿಂದ ಈ ಪಕ್ಷ ಇನ್ನೂ ಉಳ್ಕೊಂಡಿದೆ. ಈ ರಥಯಾತ್ರೆಗೆ ತಾವೇನು ಬೆಂಬಲ ಕೊಟ್ಟಿದ್ದೀರಿ. ಈಗಾಗಲೇ ಅಲ್ಲಿ ಏನು ಕೂತಿದ್ದಾರೆ ಕೇಶವಕೃಪಾದಲ್ಲಿ BJPಯ ಅಲ್ಲಿ ಗರ್ಭಗುಡಿ, ಅಲ್ಲಿರ್ತಕ್ಕಂಥವರು ಕಾಂಗ್ರೆಸ್ ನಾಯಕರುಗಳಿಗೆ ನಡಕ ಶುರುವಾಗಿದೆ. ಈ ಕಳೆದ 26 ದಿವಸಗಳಿಂದ ಈ ಒಂದು ರಥಯಾತ್ರೆಗೆ ಇಡೀ ಉದ್ದಗಲಕ್ಕೂ ಏನು ಬೆಂಬಲವನ್ನು ಸೂಚಿಸ್ತಾ ಇದ್ದೀರಿ. ಅವರು ಈಗ ನಮ್ಮ ಪಕ್ಷದ ಬಗ್ಗೆ 15 ಸೀಟು JDSಗೆ ಮುಳುಗೋಯ್ತು ಅಂತ ಹೇಳ್ತಾ ಇದ್ದವರು ಈಗ 60 ಸೀಟ್ ಬರ್ತಾರೆ JDS ಅಂತ ಹೇಳಿ ಅವರೇ ಚರ್ಚೆ ಮಾಡ್ತಾ ಕೂತವ್ರಿಗೆ ಕಾಂಗ್ರೆಸ್.
ಬೇಡ ಬೈಬೇಡ್ರಪ್ಪ, ಅವನೇನು ಏನು ಸಮಸ್ಯೆ ಹೇಳ್ಕೊಳ್ಳಿ. ವ್ಯಾಪಾರ ಮಾಡೋರು ಸಾಲಗಾರ ಆಯ್ತಾ ಇದ್ದೀರಾ? ವ್ಯಾಪಾರ ಮಾಡೋರು ಅದಕ್ಕೇನಪ್ಪ. ಈಗ ಈ ಪಂಚರತ್ನ ಅಂತಕ್ಕಂಥ ಯೋಜನೆನೆಲ್ಲ ಈ ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಈ ನಾಡಿನ ಜನತೆ ಜಾತಿಯ ವ್ಯಾಮೋಹ ಬಿಟ್ಟು ಹಲವಾರು ರೀತಿಯ ಚುನಾವಣೆಯಲ್ಲಿ ಆಮಿಷ ಹುಡ್ತಕ್ಕಂಥದ್ದು ಏನಿದೆ ಅದೆಲ್ಲವನ್ನು ತ್ಯಜಿಸಿ ಈಗ ನನ್ನೆಲ್ಲ ಪ್ರಶ್ನೆ ಮಾಡ್ತಿದ್ದೀರಪ್ಪ. ಕಾಂಗ್ರೆಸ್ನವರು ಬಿಜೆಪಿಯವರು ಬಂದಾಗ ಕೇಳು. ನಾನು ಯಾವುದೋ ಒಂದು 14 ತಿಂಗಳು ಒಂದು 20 ತಿಂಗಳು ಆಳ್ತಾ ನಡೆಸಿದನು. 2 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗ್ತಕ್ಕಂಥ ಒಂದು ಬ್ಯಾಂಕ್ನಲ್ಲಿ ಮಾಹಿತಿ ಕೊಟ್ಟರು ಅವರಿಗೆ. ಆ ಸಾಲ ಮನ್ನಾದ ಆಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದ ನಂತರ ಅವರ ತಂದೆ ಏನು ಸಾಲ ಮಾಡಿದ್ರು 2 ಕೋಟಿ 2 ಲಕ್ಷ ಅದಾದ ನಂತರ ತೀರ್ಕೊಂಡಿದ್ದಾರೆ. ನಮ್ಮ ತಂದೆ ತೀರೋದಕ್ಕಿಂತ ಮುಂಚೆ ಅವ್ರನ್ನ ಋಣಮುಕ್ತರು ಮಾಡಿದೆಯಪ್ಪ ಅಂತೇಳಿ ನನಗಿಲ್ಲೊಂದು ಪತ್ರ ಕೊಟ್ಟವ್ರಿ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಸುಮಾರು 900 ಜನಕ್ಕೆ ಅಂಗವಿಕಲರಿಗೆ ಪರ್ಮನೆಂಟ್ ಏನು ಮಾಡಿಕೊಟ್ಟೆ. ಇವತ್ತು ಅಂಗವಿಕಲರುಗಳು ತಿಂಗಳಿಗೆ 20-25 ಸಾವಿರ 30 ಸಾವಿರ ಸಂಬಳ ತಗೋತಾ ಇದ್ದಾರೆ. ಇದು ಕುಮಾರಣ್ಣ ಮಾಡಿರೋ ಕೆಲಸ. ನಾನೇನು ಅಧಿಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಖಜಾನೆ ಲೂಟಿ ಮಾಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಇಲ್ಲ ನಾನೇನು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಇಟ್ಕೊಂಡಿಲ್ಲ 100 ಕೋಟಿ ಸಂಪಾದನೆ ಮಾಡಲಿಕ್ಕೆ. ಇಲ್ಲ ಯಾವುದೋ ಕೈಗಾರಿಕೆ ಕಟ್ಕೊಂಡಿಲ್ಲ. ಇಲ್ಲ ಬೆಂಗಳೂರು ನಗರದಂಥ ಕಡೆ ದೊಡ್ಡ ಶಾಪಿಂಗ್ ಮಾಲ್ ಕಟ್ಟಿಲ್ಲ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಅಂಬೇಡ್ಕರ್ ಭವನದ ಅಧಿಕಾರಿಗಳು ಇವತ್ತು ಆ ದಲಿತ ಸಮಾಜಕ್ಕೆ ಕೊಡಬೇಕಾದಂಥ ದುಡ್ಡನ್ನು ಅದೆಷ್ಟೋ ಕೋಟಿ ನುಂಗಾಕಿದ್ದಾರೆ ಅಂತೇಳಿ ಬರ್ಕೊಂಡವ್ರು. ಹೆಸರಿಗೆ ಮಾತ್ರ ಅದು ಯೋಜನೆಗಳಿರ್ತವೆ. ಇಲ್ಲಿ ನನಗೆಲ್ಲ ಅನುಭವ ಆಗಿದೆ. ಅದರಿಂದ ಇವತ್ತು ನೀವು ಒಂದು ಅವಕಾಶ ಕೊಟ್ಟರೆ ಎಲ್ಲೆಲ್ಲಿ ಹಣ ಲೂಟಿ ಆಗ್ತಿದೆ ಅದಕ್ಕೆ ಕಡಿವಾಣ ಹಾಕಿ ಈ 5 ಕಾರ್ಯಕ್ರಮಗಳು, ಶಿಕ್ಷಣ ಉಚಿತವಾಗಿ ನಿಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲೇ ಖಾಸಗಿ ಶಾಲೆಗಿಂತಲೂ ಉತ್ತಮವಾದಂಥ ಒಂದು ಅತ್ಯಾಧುನಿಕವಾದಂಥ ಕಟ್ಟಡಗಳು ಕಟ್ಟಿ ಶಿಕ್ಷಕರನ್ನು ನೇಮಕ ಮಾಡಿ ಒಳ್ಳೆ ವಿದ್ಯೆ ನಿಮ್ಮ ಮಕ್ಕಳು ಮುಂದಿನ ಭವಿಷ್ಯ ಅವ್ರು ಬದುಕಲಿಕ್ಕೆ ಕಾರ್ಯಕ್ರಮ ಕೊಡಬೇಕು ಅನ್ನೋದು. ಡೈರಿ ಮುಂದಾಗಿದೆ. ಅಲ್ಲಿ ಹಿಂದೆ ರೋಡೆಲ್ಲ ಮಾಡಿಕೊಟ್ಟಿದ್ರು. ಈಗ ಏನಾಗಿದೆ, ನೀವು ಈ ಹೈವೇ ಮಾಡಿದಾಗ ಈಗ ಹೋಗದಂಗೆ ಇದು ಗುಂಡಿ ಹೊಡೆದು ಬಿಟ್ಟಿದ್ದೀರಂತೆ. ಈಗ ಫೋಟೋ ಕಳಿಸ್ತೀನಿ ಬಸವನಪುರದ್ದು. ಯಾವ ಕಾರಣಕ್ಕೂ ಜನಕ್ಕೆ ತೊಂದರೆ ಆಗೋದು ಬೇಡ ಓಡಾಡೋದಕ್ಕೆ. ಹಾಂ, ಈಗಲೇ ಫೋಟೋ ತೆಗೆಸಿ ಕಳಿಸ್ತೀನಿ. ಓಕೆ ಹಳ್ಳ ಹೊಡೆದವ್ರಂತಲ್ಲ, ಫೋಟೋ ತೆಗೆಸಿ ಏನಾಗಿದೆ ಪಿಕ್ಚರ್ ಮಾಡಿ ಇಡಿ. ಅರ್ಜೆಂಟ್ಲಿ ವಾಟ್ಸಪ್ಪಲ್ಲಿ ಕಳಿಸ್ತೀವಿ. ಎಲ್ಲ ಗೊತ್ತಾಯ್ತು ಇಷ್ಟೆಲ್ಲ ಈಗ ರಾತ್ರಿ ಚಳಿ ಎಲ್ಲರೂ ಕೂತಿದ್ದೀರಿ. ಇನ್ನೂ ಜಾಸ್ತಿ ತೊಂದರೆ ಕೊಡೋದಿಲ್ಲ ನಮ್ಮ ತಾಯಂದಿರಿಗೆ, ನಮ್ಮ ಹಿರಿಯರಿಗೆ. ಯುವಕರು ಸ್ವಲ್ಪ ಚಳಿ ತಡೆಯಬಹುದು. ಈಗ ಚಳಿ ತಡೆಯೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ನೀವು. ಅದರಿಂದ ಇವತ್ತು ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳದೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸಿ ಮಾತು ಮುಗಿಸ್ತಾರೆ. ಜೈ ಜೈ.